ಜೆಡಿಎಸ್ನ ಭದ್ರಕೋಟೆ ಮಂಡ್ಯದಲ್ಲಿ ಇವತ್ತು ದರ್ಶನ್ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಮಂಡ್ಯ ಲೋಕದಲ್ಲಿ ಸುಮಕ್ಕನ ಪರ ಸುಂಟ್ರಗಾಳಿಯನ್ನೇ ಎಬ್ಬಿಸಿದ್ದಾರೆ. ಮಂಡ್ಯದ ಜನರ ಅಭಿಮಾನದ ಮುಂದೆ ಇವತ್ತು ಕಂಪ್ಲೀಟ್ ಆಗಿ ದರ್ಶನ್ ದಾಸನಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ 11ರಿಂದ ಹಳ್ಳಿ ಹಳ್ಳಿ ಸುತ್ತಿ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಫಿಲ್ಮಿ ಸ್ಟೈಲ್ ನಲ್ಲಿ ಡೈಲಾಗ್ ಅನ್ನ ಕೂಡ ಯಜಮಾನರು ಹೊಡೆದಿದ್ದಾರೆ. ನೋಟ್ಗೆ ವೋಟ್ ಕೊಡಲ್ಲ ಅಂತ ಹೇಳಿ ದೋಸ್ತುಗಳಿಗೆ ಪರೋಕ್ಷವಾಗಿ ಗುದ್ದು ಕೊಟ್ಟಿದ್ದಾರೆ. ನಟ ದರ್ಶನ್ ಹೋದ ಕಡೆಯಲ್ಲೆಲ್ಲ ಇವತ್ತು ಅಭಿಮಾನದ ಹೊಳೆಯೇ ಹರಿದು ಬಿಟ್ಟಿದೆ. ಪಂಪ್ ಹೌಸ್ ಹೊಸಹಳ್ಳಿಯಲ್ಲಿ ದರ್ಶನ್ಗೆ ಆರತಿಯನ್ನ ಎತ್ತಿದ್ದಾರೆ ಮಹಿಳೆಯರು. ಡಿ ಬಾಸ್ ಎಂದು ಇವತ್ತು ಜಯಘೋಷ ಕೂಡ ಮುಗಿಲು ಮುಟ್ಟಿತ್ತು. 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ. ದಯವಿಟ್ಟು ಮನೆಯಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ದೇಶೀಯರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನನ್ನ ಕಳ್ಕಳಿ ಪ್ರಾರ್ಥನೆ. ಅಭಿಮಾನಿಗಳ ಪ್ರೀತಿಯ ಯಜಮಾನ ಅಭಿನಯಕ್ಕೆ ಹೆಚ್ಚುತ್ತಿರುವ ಅಭಿಮಾನ, ನಿಮ್ಮ ಆಪ್ತ ಸ್ನೇಹಿತನಿಗೆ ನಾ ಅಭಿಮಾನಿ. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಅಪ್ಪಾಜಿ ಇಷ್ಟು ದಿನ ಅವರು ಸೇವೆ ಮಾಡ್ಕೊಂಡ್ಬಂದ್ರು ಎಲ್ಲಾರ ಕಡೆನು. ಆದ್ರೆ ಆ ಸೇವೆನ ಹಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇವತ್ತು ಅಮ್ಮ ಬಂದಿದ್ದಾರೆ. ಪರವಾಗಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ ತಮ್ಮ ಸೇವೆ ಮಾಡೋದಕ್ಕೆ ನಿಂತಿದಾಗ ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ತುಂಬಾನೇ ಬೇಕಾಗಿದೆ. ಅವರ ಗುರುತು ಬೇರೆ ಗುರುತು. ಇದ್ರ ಸೌಂಡ್ ಅವತ್ತಿನ ದಿನ ಕೇಳಿಸ್ಬೇಕಣ. ಅವತ್ತಿನ ದಿನ ನೀವು ಕೇಳಿಸ್ರೆ ನಿಜವಾಗ್ಲೂ ನಿಮ್ಮೆಲ್ಲರ ಪಾದಕ್ಕೂ ನಾನು ಇಲ್ಲಿಂದಾನೇ ಅಡ್ಬಿದ್ದು ಬಿಡ್ತೀರಣ. ಇನ್ನು 18ನೇ ತಾರೀಕಿನ ಚುನಾವಣೆಯಲ್ಲಿ ನಮ್ಮ ಸಂಖ್ಯೆ 20 ಸುಮಲತಾ ಎ. ನಿಮ್ ಪಾದದಲ್ಲಿ ಧೂಳು ಅಂದ್ಕೊಡ್ರಿ ನಮ್ಮನ್ನ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಜಯಶ್ರೀನ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಧನ್ಯವಾದಗಳು. ಮಂಡ್ಯದಲ್ಲಿ ಚುನಾವಣಾ ರಣಕಹಳೆ ಸಖತ್ ಜೋರಾಗಿದೆ. ಬಿಸಿಲು ಜೊತೆಗೆ ಎಲೆಕ್ಷನ್ ಕ್ಯಾಂಪೇನ್ ಹವಾ ಕೂಡ ಸಖತ್ ಜೋರಾಗಿದೆ. ಈ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಎಲ್ಲ ಊರುಗಳನ್ನ ಸುತ್ತುತ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸರ್, ಮೊದಲಿಗೆ ಇವತ್ತಿನ ಕ್ಯಾಂಪೇನ್ ಬಗ್ಗೆ ದರ್ಶನ್ ಅವ್ರಿಗೆ ಈ ಜನನ ನೋಡಿ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ? ಸರ್, ಖುಷಿ ಆಗುತ್ತೆ. ಯಾಕಂದ್ರೆ ಇನ್ನೂ ಅವ್ರ ಅಭಿಮಾನ ಮರ್ತಿಲ್ಲ, ಅವ್ರ ಪ್ರೀತಿ ಮರ್ತಿಲ್ಲ ಅಂತೇಳಿ. ಓಕೆ ಸರ್, ಒಂದು ಇವತ್ತು ಬಂದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ದರ್ಶನ್ ಸರ್ ಒಂದು ಡೈಲಾಗ್ ಹೇಳ್ತಾರೆ, ಏನೇನು ಬರುತ್ತೆ, ಏನೇನು ಮಾತುಗಳು ಇದುವರೆಗೂ ಬಂದಿದೆ, ಮಾತಿನ ಮುಖಾಂತರ ಕೌಂಟರ್ ಕೊಡ್ತಾರೆ ಅಂತಿತ್ತು. ಸೊ ದರ್ಶನ್ ಅವರು ಎಲ್ಲ ಕಡೆನೂ ಅಂಡರ್ಲೈನ್ ಮಾಡ್ಕೊಳ್ಳಿ, ಸುಮಲತಾ ಎ ಟೀಕೆ ಟಿಪ್ಪಣಿ ಇಷ್ಟಲ್ಲೇ ಮಾತಾಡ್ತಿದ್ದಾರೆ. ಇದರ ಅರ್ಥ ಅಲ್ಲ, ಅವ್ರಿಗೆ ಅರ್ಥ ಆಗಬೇಕಲ್ಲ ಸರ್. ಯಾಕಂದ್ರೆ 3 ಜನ ಇದ್ದಾರಂತೆ. ಸೊ ಪಾಪ ಆ್ಯಕ್ಚುಲಿ ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ಆದ್ರಿಂದ ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ, ಅಷ್ಟೇ ನನ್ನ ಧರ್ಮ. ಓಕೆ, ಇನ್ನೊಂದು ಊರಬ್ಬ ನಡೀತಾ ಇತ್ತು, ಅಲ್ಲಿ ಎಂಟ್ರಿ ಕೊಟ್ರಿ, ತಂಬಿಟ್ಟು ಕೊಟ್ಟು ಬಾಯಿ ಸಿಹಿ ಮಾಡಿದ್ರು. ಇದೇ ಥರ ಚುನಾವಣೆ ಫಲಿತಾಂಶ ದಿನ ಸಿಹಿ ಸಿಗುತ್ತೆ ಅಂತ ಅನ್ನಿಸ್ತಿದೆ ದರ್ಶನ್ ಅವ್ರಿಗೆ? ಸರ್, ನನ್ನ ದೇವರಲ್ಲ ಸರ್. ಒಟ್ಟಿನಲ್ಲಿ ಇವತ್ತವರೆಗೂ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಇದೇ ಪ್ರೀತಿ, ಅವ್ರ ಪ್ರೋತ್ಸಾಹ, ಬೆಂಬಲ 18ವರೆಗೂ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸರ್, ಅಂಬರೀಷ್ ಅವರು ಒಂದು ಸಲ ಎಲೆಕ್ಷನ್ ಬೇಡ ನನಗೆ ಅಂತ ನಿಂತ್ಕೊಂಡಿದ್ರು. ಈಗ ಸುಮಮ್ ಅವ್ರು ಬಂದಾಗ ಒಂದು ಮಾತು ಅವರೇ ಬೇಡ ಅಂತ ಹೇಳಿದ್ರು, ಇವ್ರು ಬರ್ತಿದ್ದಾರೆ. ಈ ಒಂದು ಕ್ವಶನ್ ರೆಗ್ಯುಲರ್ ಆಗಿ ಬರ್ತಿದೆ. ದರ್ಶನ್ ಸರ್ ಏನು ಹೇಳ್ತಾರೆ? ಸರ್, ಒಂದೇನಾಗುತ್ತೆ, ಅಪ್ಪಾಜಿ ಅವತ್ತು ಅವ್ರಿಗೆ ಹೆಲ್ತ್ ಇಶ್ಯೂ ಹಂಗಿತ್ತು ಸರ್. ಅವ್ರು ಅದು ಗೊತ್ತಿತ್ತು ಅವ್ರಿಗೆ. ಯಾಕಂದರೆ ನಂದು ಹೆಲ್ತ್ ಇಶ್ಯೂ ಇದೆ. ಸೊ ಅವ್ರು ಅದಕ್ಕೆ ಅವಾಗ ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಆ್ಯಕ್ಚುಲಿ ಅವಾಗ ಅಧಿಕಾರದ ದಾಹ ಆಗಲಿ ಮೋಹ ಆಗಲಿ ಇರಲಿಲ್ಲ. ಯಾಕೆ ನಂದು ಹೆಲ್ತ್ ಇಶ್ಯೂ, ನನಗೆ ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ಸೊ ಬೇಡ ಬಿಡು ಅಂತಂದ್ಬಿಟ್ಟು ಹಂಗೆ ಅನ್ಕೊಂಡಿದ್ದಾರೆ. ಓಕೆ, ಯಶ್ ಅವರು ನೀವು ಬಂದಿರೋದು ಒಂದು ತುಂಬ ದೊಡ್ಡ ಪ್ಲಸ್ ಆಗಿದೆ ಅಂತ ನನಗನ್ನಿಸಿದೆ ವೈಯಕ್ತಿಕವಾಗಿ. ಅಂಬರೀಷನ ಹೆಸರೇ ದೊಡ್ಡದು ಸರ್, ನಮ್ದೆಲ್ಲ ಅಲ್ವೇ ಅಲ್ಲ ಸರ್. ನಮ್ದೆಲ್ಲ ಹೆಸರೇ ಅಲ್ಲ ಆ್ಯಕ್ಚುಲಿ. ಈ ಅಭಿಮಾನ ಜನ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋರು ಇವತ್ತು ಬಂದಾಗ ನಿಮ್ಮನ್ನು ವಿಶ್ ಮಾಡ್ತಾ ಇರೋಂಥ ಜನ ನಿಮಗೆ ಅಂದರೆ ನಿಮ್ಮ ಗುರುತಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ, ಓಟ್ ಹಾಕಿ ಕನ್ವರ್ಟ್ ಆಗುತ್ತಾ? ಇದಕ್ಕೆ ದರ್ಶನ್ ಅವ್ರು ಏನು ಹೇಳ್ತಾರೆ? ಯಾವುದು ಏನು ನೋಟು ಕೂಡ ಓಟ್ ಆಗಲ್ಲ ಸರ್. ಬಟ್ ಪ್ರೀತಿ ಒಂದ್ಸಲಿ ಓಟ್ ಆಗ್ಬೋದು ಸರ್. ಓಕೆ, ಈ ಪ್ರೀತಿ ಓಟ್ ಆಗುತ್ತೆ, ಆಗ್ಬೋದು ಸರ್. ಫೈನಲ್ ಆಗಿ ಮಂಡ್ಯದ ಜನತೆಗೆ, ಇದನ್ನೆಲ್ಲ ನೋಡ್ತಾ ಇರೋಂಥವ್ರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಎಲ್ಲ ಇದೇ ಪ್ರೀತಿ, ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಚುನಾವಣಾ ಪ್ರಚಾರದಲ್ಲಿರುವಂಥ ದರ್ಶನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.